ಓಕೆ ಸ್ನೇಹಿತರೆ, ಇವಾಗ ನೀವೇನು ನೋಡ್ತಾ ಇದ್ರು ಹಿಂದೆ ಈ ದಾಸೋಹದ ವ್ಯವಸ್ಥೆನ ಇವರು ನಮ್ಮ ಗೂಳೂರು ಈ ಒಂದು ದೇವಸ್ಥಾನದವರೇ ಮಾಡಿಸಿದ್ದಾರೆ. ಓಕೆ ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ತುಮಕೂರಿನ ಪುರಾತನವಾದ ಗಣಪತಿ ದೇವಾಲಯಕ್ಕೆ. ಸೊ ಇವತ್ತು ನಮ್ಮ ಜೊತೆ ಇವರೆಲ್ಲ ಬರ್ತಾ ಇದ್ದಾರೆ, ಏನೋ ತೋರಿಸ್ತಾ ಇದ್ದಾರೆ. ನೋಡಿ, ಇವನ ಹೆಸರೇನು? ನಿಶಾಂತ್ ಅಂತ ಇವನ ಹೆಸರು. ಇವರು ರೂಪಕ್ಕ ಅಂತ, ಬೆಂಗಳೂರವರು. ಆಯ್ ಮಾಡ, ಇನ್ನೊಂದ್ಸಲ ಆಯ್ ಮಾಡು. ಹೇಳಿ ಇವಾಗ ನಿನ್ನ ಹೆಸರೇನು ಅಂತ. ಹಾಯ್. ಕುಶಾನ್, ನಿಶಾಂತ್, ಬೆಂಗಳೂರವರು. ಇವರು ನಮ್ಮಮ್ಮ, ನನ್ನ ಸೋದರಿಯಲ್ಲಿ ನನ್ನ ಸೋದರಿಯರು, ಅಕ್ಕನ ಮಗಳು ಎಲ್ಲಿ ಯಾವಾಗಲೂ ಟಾಪಲ್ಲೇ ಇರ್ತಾರೆ ಅವರು. ಕಾಣಿಸಲ್ಲ ಅಲ್ಲಿ ಗಂಟ. ಬನ್ನಿ ಬನ್ನಿ. ನೋಡಿ, ನಮ್ಮ ಹುಡುಗ ಬೀದಿ ನಾಯಿ ಮರಿಗಳಿಗೆ ನೀರು ತರೋದಕ್ಕೆ ಕೇಳಿದೆ. ಹಾಕೋದಕ್ಕೆ ಆಗುತ್ತೆ. ಒಂದು ನಿಮಿಷ ಇರು, ಎರಡು ಕೈಲಿ ಹಿಡ್ಕೊ. ಗುಡ್. ಬಾ 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 ಬಾ, ಜೋರಾಗೆ ಬಾರೋ. ಬಾ, ಏನಾಗಲ್ಲ, ಚಲ್ಲಲ್ಲ. ಚಲ್ರು ಏನೂ ಆಗಲ್ಲ. ಬಾ ಬಾರ ಬೇಗ, ಓಡ್ ಬಾ. ಬಾ 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 ಬೇಗ. ಅವನು ಬರೋ ಅಷ್ಟರಲ್ಲಿ ಬಾರ ಬೇಗ. ಚಲ್ಲಲ್ಲ. ಬಾ 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 ಬಾ, ನಾಯಿ ಮರಿಗಿಡು. ಬಾ, ಇಲ್ಲಿಡಿಲಿ. ಅಲ್ಲಿಡು. ಗುಡ್ ಬಾಯ್. ನಿಮ್ಮ ಮನೆ ಹತ್ರನೂ ಹಿಂಗೆ ಮಾಡಬೇಕು, ಆಯ್ತಾ? ಗೇಟ್ ಹಾಕ್ಬಿಡಿ ಅಕ್ಕ, ಪುಟ್ಟಿ ಓಡ್ ಬಂದ್ಬಿಡುತ್ತೆ. ಓಕೆ ಸ್ನೇಹಿತರೆ, ಇವಾಗ ನಾವು ಹೊರಟಿದ್ದೀವಿ ಗೂಳೂರು ಗಣಪತಿ ದೇವಸ್ಥಾನಕ್ಕೆ. ಸೊ ನೋಡಿ, ನಮ್ಮ ಅಕ್ಕನ ಮಗಳು, ಅಕ್ಕನ ಏನೋ ಯಾವುದೋ ಒಂದು ಆಡಿದ್ದಿಲ್ಲ, ಉಡುಪು ನೋಡಿರೋ. ವಿಡಿಯೋ ಕಾಲಲ್ಲಿದ್ದಾರೆ. ಓಕೆ, ಇವತ್ತು ಗಾಡೀಲಿ ಹೋಗ್ತಾ ಇಲ್ಲ, ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ಸೊ ಕಾರಲ್ಲಿ ಹೋಗ್ತಾ ಇದ್ದೀವಪ್ಪ. ಯಾಕೋ ಶೂ ಬಿಡುವನು? ಚಪ್ಪಲಿ ಬಂದ ಪುಟ್ಟಿ. ಸೊ ನೋಡ್ರಪ್ಪ, ನಮ್ಮೂರು ಈ ಥರ ಇದೆ, ಫುಲ್ ಅದ್ಭುತ ಪ್ರಕೃತಿ ಸೌಂದರ್ಯವಾಗಿ. ಜೊತೆಗೆ ಇದು ಬಂದ್ಬಿಟ್ಟು ನೆನ್ನೆ ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕೊಟ್ಟಂಥ ಹಾರ ನೋಡಿ. ಇವಾಗ ಬರಬೇಕಾದ್ರೆ ಬೈಕಲ್ಲಿ ಹಾಕೊಂಡು ಬಂದೆ, ಇವಾಗ ಕಾರು. ನೀನು ಮೇಲೆ ಕೂತ್ಕೊಳ್ಳೋ, ಅಲ್ಲಿ ಕೂತ್ಕೋ. ಇಲ್ಲಿ ಅಲ್ಲಲ್ಲ, ಇಲ್ಲಿ ಕೂತ್ಕೋ. ಬಾ. ಅಲ್ಲಿ ಮೇಲೆ ಕೂತ್ಕೋ. ಯಾವ ಭಾಷೆ ಮಾತಾಡಿದ್ದು? ಹೋ. ಓಕೆ, ಹೊರಡೋಣ. ಸೊ ಅಲ್ಲಿ ಹೋಗ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ತೀಟೆ ಮಾಡಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಹೇಳು? ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಬೆಟ್ಟದ ಮೇಲೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ, ಆಯ್ತಾ? ಯಾವುದು? ಇದೇನೇ ವಿಡಿಯೋ ಕ್ಯಾಮ್ರಾ ಕಾಣಿಸ್ತಾ ಇದ್ದೀವಾ? ಓಕೆ ಸ್ನೇಹಿತರೆ, ಇವಾಗ ಗೂಳೂರು ಗಣಪತಿಗೆ ಹೊರಟಿದ್ದೀವಿ. ಬಟ್ ಏನೋ ರೈಲ್ವೆ ಗೇಟ್ ಹಾಕಿದೆ. ಸೊ ಅದರಿಂದ ನೋಡಿ ಬ್ಯಾಕ್ಗ್ರೌಂಡು ಯಾವ ಥರ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ಗ್ರೌಂಡು? ಓಕೆ ಸ್ನೇಹಿತರೆ, ಪುರಾತನವಾದ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಸೊ ನಮ್ಮ ಫ್ಯಾಮಿಲಿ ಇದಾಗಿದೆ.
ಲಾಸ್ಟ್ ಟೈಮ್ ಹಿಂಗೆ ತೋರಿಸಿದ್ದೀನಿ, ಬಟ್ ಇವಾಗ ಪರಿಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ನೋಡ್ರಪ್ಪ. ಹೂವು ಇದೆ ಸರೋಜಮ್ಮ. ಇದೇನು ಪೊಂಗಲ್ಲ, ಪಾಯಸ, ಗೋಧಿ ಪಾಯಸ ಅಣ್ಣ. ಇದು ಏನಿದು? ಸಾಂಬಾರು ಗಮ್ಮಂತ ಇದೆ. ಸ್ನೇಹಿತರೆ, ಪ್ರಸಾದ ರೆಡಿ ಆಗ್ತಾ ಇದೆ. ಸೊ ನೋಡಿ, ಇದು ಸಾಂಬಾರು, ಇದು ಪಾಯಸ, ಗೋಧಿ ಪಾಯಸ ಅಂತೆ. ನೋಡಿ, ಇವರೆಲ್ಲ ನಮ್ಮ ಗೂಳೂರವರು. ಬ್ರೋ, ಇದೇನಿದು? ರೈಸ್. ವಾವ್. ಇದು ಕೂಡ ಪಂಚ ಬಟ್ಟೆಯಲ್ಲಿ ಅಣ್ಣ. ಹಾಂ, ದೇವಸ್ಥಾನದವ್ರೇನೆ. ಬನ್ನಿ. ಗಣೇಶ ಪ್ರಿಂಟರ್ ಅವರು 500 ಹೊಂದಿದ್ದಾರೆ. ಆರೋಗ್ಯ ಥ್ಯಾಂಕ್ ಯು. ವಿಡಿಯೋ ಆಗ್ತದೆ. ಮಾತಾಡ್ತೀರಾ ದೇವಸ್ಥಾನದ? ಥ್ಯಾಂಕ್ ಯು. ಫ್ಯಾಮಿಲಿ ಬಂದ್ರಾ? ಓಕೆ ಸ್ನೇಹಿತರೆ, ಇವಾಗ ನೀವೇನು ನೋಡ್ತಾ ಇದ್ರು ಹಿಂದೆ ಈ ದಾಸೋಹದ ವ್ಯವಸ್ಥೆನ ಇವರು ನಮ್ಮ ಗೂಳೂರು ಈ ಒಂದು ದೇವಸ್ಥಾನದವರೇ ಮಾಡಿಸಿದ್ದಾರೆ. ಸೊ ಪ್ರಸಾದದ ವ್ಯವಸ್ಥೆ ಏನೆಲ್ಲ ಇರುತ್ತೆ ಅಂದರೆ, ಅನ್ನ ಇರುತ್ತೆ ನೋಡಿ, ಇದರಲ್ಲಿ ಪಾಯಸ ಇದೆ, ಜೊತೆಗೆ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ. ಅದು ಅನ್ನ ಬ್ರೋ, ಅನ್ನ ಸಾಂಬಾರು ಪಾಯಸ ಇರುತ್ತಲ್ಲ ಪ್ರಸಾದ. ಓಕೆ, ಇದು ಪಾಯಸ ಮತ್ತು ಇದು ಸಾಂಬಾರು, ಇದು ಅನ್ನ. ಸುಮಾರು 1,000 ಜನಕ್ಕೆ ರೆಡಿ ಆಗ್ತಾ ಇದೆ. ಅಕಸ್ಮಾತ್ ಇನ್ನೂ ಜಾಸ್ತಿ ಬಂದರೆ ಮತ್ತೆ ರೆಡಿ ಮಾಡ್ತಾ ಇರ್ತಾರೆ ಅಲ್ಲ. ಇದೇನಾದರೂ ಕ್ಲೋಸ್ ಆಗ್ತಾ ಬಂದರೆ, ಜನ ಜಾಸ್ತಿ ಬಂದರೆ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ, ತರಕಾರಿ ಎಲ್ಲ ಗಮ್ ಅಂತ ಇದೆ. ಓ, ಇದೇನಿದು? ಓಹ್ ನೋಡಿ, ಇದು ತರಕಾರಿ ಬೇಯಿಸಿರೋದು ನೋಡಿ. ಕುಕ್ಕರ್ ನೋಡಿ ಎಷ್ಟು ದೊಡ್ಡದಾಗಿದೆ, ಸಗದಾಗಿದೆ ಅಲ್ವಾ? ನೋಡಿ, ಅದು ತರಕಾರಿ ಬೇಯಿಸ್ಬಿಟ್ಟು ಇವಾಗ ಸಾಂಬಾರ್ಗೆ ಹಾಕ್ತಾ ಇದ್ದಾರೆ. ಘಮ ಘಮ ಅಂತ ಇದೆ ಆಲ್ರೆಡಿ.
ನೀರಿನ ವ್ಯವಸ್ಥೆ ಸಹ ನೋಡಿ, ಎಷ್ಟು ಶುದ್ಧವಾದ ನೀರು, ಎಲ್ಲ ಶುದ್ಧವಾದ ನೀರಿನ ಜೊತೆ ಈ ಥರ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಪ್ರಸಾದ ಸಹ ಆಗುತ್ತೆ. ದೇವಸ್ಥಾನ ಬಲಭಾಗದಲ್ಲಿ ತೆಂಗಿನಕಾಯಿಯನ್ನು ಇರಿಸಲು ಭಕ್ತಾದಿಗಳಿಗೆ ವಿನಂತಿ. ಡಿಸೆಂಬರ್ 16-17 ಅದ್ದೂರಿ ಜಾತ್ರಾ ಮಹೋತ್ಸವ ಇರುತ್ತದೆ. ಸಾವಿರಾರು ಜನರಿಗೆ ಭಕ್ತಾದಿಗಳಲ್ಲಿ ಅನ್ನದಾಸೋಹ ಇರುತ್ತದೆ. ನಿಮ್ಮ ಕೈಲಾದಷ್ಟು ಹಣ ಸಹಾಯವನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ. ಜಯ ಗಣೇಶ. ಯಾರು? ಹೌದಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಡಿಸೆಂಬರ್ 16-17 ಅದ್ದೂರಿ ಜಾತ್ರಾ ಮಹೋತ್ಸವ ಇರುತ್ತದೆ. ಸಾವಿರಾರು ಜನರಿಗೆ ಅನ್ನದಾಸೋಹ ಇರುತ್ತದೆ. ನಿಮ್ಮ ಕೈಲಾದಷ್ಟು ಹಣ ಸಹಾಯವನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ. ಜಯ ಗಣೇಶ. ದೇವಲಕ್ಷ್ಮಿ ಕುಟುಂಬದವರು ಅನ್ನದಾಸೋಹಕ್ಕೆ ಅವರು ಮತ್ತು ಕುಟುಂಬ ಆರೋಗ್ಯ ಆಯುಷ್ಯು ಐಶ್ವರ್ಯವನ್ನು ಸಮಾಧಾನ ಜೈ ಗಣೇಶ. ಜೈ ನಮಸ್ಕಾರ. ಥ್ಯಾಂಕ್ ಯು. ನಾವು ಪರಮೇಶ್ ಅಂತ, ನಾವು ಗೂಳೂರಿಗೆ ಭಗವಂತನ ಸೇವೆ ಮಾಡೋರು. ನಾವು ನಮ್ಮ ಗಣ್ಯಮಿತ್ರಗಳು ಕುಮಾರಣ್ಣವರು, ನಮ್ಮ ಚಿಗ್ರಂಗಪ್ಪ ಅವರು ಎಲ್ಲ ಇದ್ದಾರೆ. ಅವರು ದೊಡ್ಡವರು ಎಲ್ಲ ಇದ್ದಾರೆ. ಅವರು ನಾವು ಕೈ ಕೆಳಗಡೆಗೆ ನಾವು ಅವ್ರಿಗೆ ಸೇವೆ ಮಾಡ್ತಾಯಿದ್ದೀವಿ, ಭಗವಂತನ ಸೇವೆ. ಇವತ್ತು ಕಾರ್ತಿಕ್ ಮಾಸಕ್ಕೆ ಶುರುವಾಗಿರೋಂಥ ಗಣಪತಿ ಇದು ಡಿಸೆಂಬರು 16-17ಕ್ಕೆ ವಿಸರ್ಜನೆ ಕಾರ್ಯಕ್ರಮ ಎಲ್ಲ ಇರುತ್ತದೆ. ಆಮೇಲೆ ಸಾವಿರಾರು ಜನ ಭಕ್ತರಿಗೆ ಅನ್ನದಾಸೋಹ ಇರುತ್ತದೆ. ಅನೇಕ ಪೂಜೆ ಪುನಸ್ಕಾರ ಎಲ್ಲ ಇರ್ತವೆ. ಬೆಳಗ್ಗೆ ಇದ್ದಾಗ ಅಭಿಷೇಕ ಅವೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಇರ್ತದೆ. ನಮ್ಮ ಕೈ ಕೆಳಗಡೆಗೆ, ಅವ್ರ ದೊಡ್ಡವ್ರ ಕೈ ಕೆಳಗಡೆಗೆ ನಾವು ಅವನು ಪರಮಾತ್ಮನಿಗೆ ಸೇವೆ ಮಾಡ್ತೀವಿ. ವಿಸರ್ಜನೆ 17ನೇ ತಾರೀಕಿಗೆ, 16-17 ಸ್ಟಾರ್ಟು. 10 ಗಂಟೆಗೆ ಶುರುವಾಗ್ತದೆ. ನೈಟು ಶುರುವಾಗುತ್ತೆ. ನಂದಿ ಧ್ವಜ, ಪಂಡರಿ ಬದನೆ, ಕೋಲಾಟ, ನಂದಿ ಧ್ವಜ, ವೀರುಗಾಸೆ, ಚಿಟ್ಟಿ ಮೇಳ, ಮಂಗಳೂರು DJ, ಕೇರಳ ಚಂಡೆ ವಾದ್ಯ, ಅನೇಕ ಕಾರ್ಯಕ್ರಮ ಇರ್ತದೆ. ಕಾಮಕಟ್ಟೆ ಆಭರಣದಲ್ಲಿ
ಮೈದಾನದಲ್ಲಿ ಮದ್ದಿನ ಸಿಡಿಮಳೆ ಇರ್ತದೆ. ವಿಸರ್ಜನೆ ಕಾರ್ಯಕ್ರಮ ಇರೋ ದಿವಸ ಭಾನುವಾರ ದಿವಸ ಸಂಜೆ 6:30 7 ಗಂಟೆಗೆ ವಿಸರ್ಜನೆ ಕಾರ್ಯಕ್ರಮ ಇರ್ತದೆ. ಅವತ್ತು ಮದ್ದಿನ ಸಿಡಿಮಳೆ ಇರ್ತದೆ. ಲಕ್ಷಾಂತರ ಜನ ಸೇರ್ತಾರೆ ಆ ಭಗವಂತನಿಗೆ. ಅವತ್ತಿನ ದಿನ ದಾಸೋಹ ಇರುತ್ತಾ? ಅವತ್ತು ದಾಸೋಹ ಇರುತ್ತದೆ. ಇವತ್ತು ದಾಸೋಹ ಇರುತ್ತದೆ. ನಮ್ಮ ಶಿವಕುಮಾರಣ್ಣ ಜಿಲ್ಲಾ ಪಂಚಾಯತ್ಗೆ ಅಧ್ಯಕ್ಷರು ಮಂತವ ಸಾವಿರಾರು ಜನಕ್ಕೆ ಅನ್ನದಾಸೋಹ ಇರುತ್ತದೆ. ದಾಸೋಹದಲ್ಲಿ ಏನೆಲ್ಲ ಇರುತ್ತೆ? ದಾಸೋಹ ಅನೇಕ ತಿಂಡಿ ಪದಾರ್ಥಗಳನ್ನ ಮಾಡ್ತಾರೆ ಅಲ್ಲಿ. ಭಕ್ತಾದಿಗಳು ಸಹ ಪ್ರಸಾದ ಭಕ್ತಾದಿಗಳು ಬಂದು ಕೊಡ್ತಾ ಇದ್ದಾರೆ.